ಹಾಯ್ ನಮಸ್ಕಾರ ಕತಿ ಗಂಡಂತ್ರ ಐತೆ ಕತಿ ಗಂಡಂತ್ರ ಮತ್ತೆ ಅಂತ ಅಲ್ಲ ಹೋಯ್ ಬೋಟ್ ಮುಳುಗಿ ಹೋಗಿಲ್ಲ ನಿಮ್ಮ ತಲೆ ವಿಷಯ ಹಾಕಿ ಬೋಟ್ ಹಾಕಿನಕ ಅಂತ ಮುಳುಗಿ ಹೋಯ್ತಕ್ಕ ಅಂತ ಹೇಳಿ ಶಿವಮೊಗ್ಗ ಹೋಟ್ಲಾಗ ಇದ್ದೀವಿ ಮರ್ರೆ ಒಳ್ಳೆ ಆರಾಮ್ಸು ಉಣ್ಕೊ ತಿನ್ಕೊ ಪಿಚ್ಚರ್ ಐತಿ ಹೋಯ್ಕೊಂಡು ಗಡ್ಜೆಗಿದ್ದಿದೆ ಹಾಯ್ ವಾಲಿಬಾಲ್ ಕ್ರಿಕೆಟ್ ಆಡ್ಕೊಂಡು ಗಡ್ಜೆಗಿದ್ದಿದೆ ಮನೆ ಹಿಡ್ದು ಫೋನ್ ಬಂತು ಅಯ್ಯೋ ಮನೆಗೆ ಬಾ ಮಗ ಒಂಚೂರು ಮಾತಾಡೋಕ್ಕಿತ್ತು ಹಾಯ್ ನಮ್ಮ ಮನ್ಸಿ ಅಂತ ಮದಿ ಮಾಸ್ತರಕ್ಕ ಅಂತಂಗೆ ಬೇಗ ಓಡ್ ಬಂತು ಹಾಯ್ ಆಯ್ತಾ ಇಲ್ಲ ಬಸ್ಸಕ್ಕೆ ಬಂದದ್ದು ಬೆಳಗ್ಗೆ ಮುಂಚೆ ತಿಂಡಿ ಎಲ್ಲ ಆಯ್ತು ಮಗ ಶಿವಮೊಗ್ಗದ ಹ್ಯಾಂಗೆ ಇದ್ದೆ ಕೇಂದ್ರ ಹಾಂ ಅಡ್ಲ ಸ್ವಲ್ಪ ಚಳಿ ಜಾಸ್ತಿ ಹೊಡ್ಡಿಲ್ಲ ಅಂದೆ ಪಂಚಾಯತ್ಗೆ ಶುರು ಆಯ್ತು ಹಾಯ್ ಊಟ ಆಯ್ತು ಮಧ್ಯಾಹ್ನ ಊಟ ಹಾಕು ಸಾಯಂಕಾಲ ಪಂಚಾಯತ್ಗೆ ಎಂತ ಹೋಯ್ತಾ ಮದಿ ಪಂಚಾಯತ್ಗೆಲ್ಲ ಎಂಥದ್ದು ಅಲ್ಲದೆ ಹಾಯ್ ಜೀನ್ಸಿನ ಅಂಡಿ ಹಾಕ್ತೀಯ ಮಗ ಜೀನ್ಸಿನ ಅಂಡಿ ನಮಗೆ ಆಗ್ತಿಲ್ಲ ಮಾರ್ರೆ ಅಂದೆ ನಾ ಹೋಟ್ಲಾಗ ಇಪ್ಪು ನಂಗೆ ಗೊತ್ತಾಗ್ತಿಲ್ಲದೆ ಅಂತ ಹೇಳಿ ಅಂತ ಹೇಳಿದೆ ಇಲ್ಲ ಚಿಕ್ಕಪ್ಪಲ್ಲಿ ಇದ್ದೀರಿ ಹಾಯ್ ಚಿಕ್ಕಪ್ಪ ದೊಡ್ಡ ವಿಷಯ ಮೇಲೆ ಹೈಲೈಟ್ಸ್ ಮಾಡಿಬಿಟ್ರು ಹಾಯ್ ಹೇ ಜೀನ್ಸಿನ ಅಂಡಿ ಹೈಯೆಸ್ಟ್ ಲಾಭ ಮಾರ್ರೆ ಜೀನ್ಸಿನ ಅಂಡಿ ಹಾಕೊಳ್ಳಿ ಆಯ್ತು ನಮಗೆ ಇತ್ತೇ ಇಲ್ಲ ಗಂಡ ಅಂತ ಬದುಕು ಮಾಡ್ರು 50,000 ಅವ್ರು ಕೊಟ್ಟರು 20,000 ಇವ್ರು ಕೊಟ್ಟರು 10,000 ರೂಪಾಯಿ ಅವ್ರು ಇವ್ರು ಕೊಟ್ಟರು ಹೇಳಿ ಜೀನ್ಸಿನ ಅಂಗಡಿ ಆಯ್ತು ಈಗ ಹೇಳ್ದವ್ರು ಒಬ್ರು ಇಲ್ಲಿ ನಾವು ಅಂಗಡಿಯಾಗಿ ಕೂತ್ಕೊಂಡಿದ್ದಲ್ಲ ಈಗ ಹೇಳ್ದವ್ರು ಒಬ್ರು ಇಲ್ಲ ಬೆಂಕಿ ಕಟ್ಟಿ ಕೀರಿ ಹುಡ್ತೆ ಕೂತ್ಕೊಂಡು ಸಿಕ್ಕುದಿಲ್ಲ ಅವ್ರು ಹಾಯ್ ನಮಗೆ ಇತ್ತೇ ಇಲ್ಲ ಈಗ ಒಂದು ಗಳಿಗೆ ಆಚೆ ಹೋಯ್ಕಂದು ಹೇಳಿ ಇಲ್ಲಿ ಯಾರು ನಮ್ಮ ಅಕ್ಕನ ಕೊಚ್ಚಿ ಗಡೆಗ ಒಂಚೂರು ಬತ್ತಾಕ ಇಲ್ಲೇ ಹೇಳಿ ಎಲ್ಲಿ ಹೇಳೋಕೂಪ ಇಲ್ಲ ನಮ್ಮನೆ ವ್ಯಾಪಾರ ನಿಮ್ಮ ಹತ್ರ ಹೇಳುವುದಿಲ್ಲ ಮ್ಯಾಮ್ ಜೀನ್ಸಿನ ಅಂಗಡಿ ನಮ್ದು ವ್ಯಾಪಾರ ಎಂತ ಇಲ್ಲ ಭಾರಿ ಸಿಂಪಲ್ ಜೀನ್ಸಿನ ಅಂಗಡಿ ಬೇಳೆ ಕಾಳು ಅಕ್ಕಿ ತರಕಾರಿ ಅದು ಇದು ಪಾನ್ ಪರ ಪಾನ್ ಕಿಂಗ್ ಪ್ರತಿಯೊಂದು ಇತ್ತು ಮುದುಗಿದು ಅಲ್ಲ ಸಿಗರೇಟ್ ಒಂದು ಬೆಚ್ಚಿಲ್ಲ ನಾನು ಎಂತ ವ್ಯಾಪಾರ ಮಾಡೋದು ಈಗ ವ್ಯಾಪಾರ ನಾವು ಆವಾಗ ವ್ಯಾಪಾರ ಮಾಡ್ಬೇಕಾಯ್ತು 8 ವರ್ಷದ ಅಂಗಡಿ ವ್ಯಾಪಾರ ಮಾಡಿ ಶುರು ಮಾಡಿ ಇನ್ನಿತ್ತಲ್ಲ ಬೀಡ ಅಂಗಡಿ ಹಾಕಿದ್ರೆ ಭಾರಿ ಕಷ್ಟ ಇತ್ತು ಅವ ಡಿಗ್ರಿ ಕಲಿ ಜೀನ್ಸಿನ ಅಂಗಡಿ ಹಾಕಿದ್ರೆ ಡಿಗ್ರಿ ಕಲಿಲಿಕ್ಕೆ ಅವ BA BCom ಬೇಕೇ ಬೇಕು ಅಯ್ಯೋ ನಾ SSLC ಕಲ್ತಿದ್ದೆ ನನ್ನ ಮಗ ಒಂದು ಬೀಡ ಅಂಗಡಿ ಹಾಕ್ತಾನೆ ಹೇಳಿರ್ತಲ್ಲ ಅವ್ನು ಯಾರಿಗೆ ಹಾಕತ್ತೆ ಎಂತ ಮಾಡೋಕ್ಕಿಲ್ಲ ದಿನಕ್ಕೆ ಒಂದು ನಮ್ಮನೆ ಕಂಪ್ನಿ ಬರುತ್ತೆ ಆಯ್ತಾ ಈ ಚಾಕ್ಲೇಟ್ ಹಾಕೊಂಡ್ರಂತ ನೀವು ಅಂಗಡಿ ಈಗ ಇನ್ನೊಂದು 2 ತಿಂಗಳ ಕಂತು ಚಾಕ್ಲೇಟ್ ಕೈದು ಮಾಡ್ತೀನಿ ನಾನು ಮಕ್ಕಳು ಚಾಕ್ಲೇಟ್ ತಿಂಬುದು ಬೇಡ ಚಾಕ್ಲೇಟ್ ಅಂಗಡಿ ಬಪ್ಪಗಾಗಲ್ಲ ಯಾವ ಗಾಡಿ ಬಂದರೂ ಮುಂದೆ ಹಿಂದೆ ಎಂಬುದು ನಮ್ಮ ಅಂಗಡಿ ಬರಬೇಡಿ ಎಂಬುದು ಬರೇ ಚಚಾರಿ ಆಯ್ತಾ ನಾವು ಕಲ್ತು ಕಡಿಮೆ ನಾವು 2ನೇ 3ನೇ ಕ್ಲಾಸ್ ಕಲ್ತ್ಕೊಂಡು ಜೀನ್ಸಿನ ಅಂಗಡಿ ಹಾಕ್ರೆ ಇದು ಯಾಪದು ಆಯ್ ಈಗ ಕಲ್ತ್ಕೊಂಡು ನಾನು ಎಂತ ಇಲ್ಲ ಕಂಪ್ನಿಯಾಗಿ ಬರೋದು ಸಲೋನ್ಸ್ ಉಂಟು ಮಿಂಟೋಸ್ ಇತ್ತು ಅದು ಉಂಟು ಇದು ಉಂಟು ಒಂದೊಂದು ಬಾಟ್ಲಿ ಹಾಕ್ಯವ್ರು ಆಯ್ ನಾವು ಅದು ಎಷ್ಟಕ್ಕೆ ಮಾರುದಮ್ಮ ಮಾತ್ರ ಎಂಬುದು ಕತಿ ಕಾಣಿ ಚಾಕ್ಲೇಟ್ ಎಷ್ಟಕ್ಕೆ ಮಾರುದು ಇದು ₹1 ಇದು 8 ಆಣಿ 14 ಆಣಿ ಅಷ್ಟು ಮಾತ್ರ ಬಿಟ್ಟರೆ ಮತ್ತೇನು ಶಬ್ದ ಇಲ್ಲ ಹಾಯ್ ಮಟ್ಟಿ ಬೈಂತ ನಾಳೆ ಕೊಡ್ತೆ ಮಟ್ಟಿ ಬೈಂತ್ ಹೌದು ಅಕ್ಕ ಆಯ್ತು ನಾ ಕಳಿಸ್ತೇಮ್ಮ ಓಕೆ ಆಯ್ತು 8 ಮಟ್ಟಿ ಅಲ್ಲ ಅಕ್ಕ ಕಡೆಗೆ ಮೊದಲು ಗಿರಿಕೆ ಬತ್ತೆ ಅಂತ ಮಾಡು ಆಯ್ತು ಇಂತಿಷ್ಟು 8 ಆಣಿ ₹1 ಮಾರುದು ಹೇಳಿ ಈಗಲೇ ಮಕ್ಕಳ ಮಾರ್ರೆ ಸೀದಾ ಬತ್ತು ಅಂಕಲ್ 1 ಪ್ಯಾಕೆಟ್ 2 ಸಲೋನ ಕೊಡಿ 4 ಮಿಂಟೋಸ್ ಜ್ಯೂಸ್ ಕೊಡಿ ಅಂತ ಹಾಯ್ ನಮಗೆ ಓದು ಬತ್ತ ಮಾರ್ರೆ ನಾವು ಅಲ್ಲಿ ಇದ್ಕೊಂಡೇ ಇಲ್ಲ ವ್ಯಾಪಾರ ₹150 ಚಾಕ್ಲೇಟ್ ಹಾಕೊಂಡು ಬರ್ನಿಗೆ ಚಾಕ್ಲೇಟ್ ಇಲ್ಲ ಅಂಬುದು ಅಂಕಲ್ ಅದಲ್ಲ ಇಲ್ಲಿ ಉಂಟಲ್ಲ ಅಂಕಲ್ ಓದು ಸಲೋನ್ ಅಂತ ರಾಯ್ ಈ ಸಲೋನ್ ಪುನೊಳಗಿತ್ತಲ್ಲ ನಮ್ಮ ತಲೆ ಬಿಸಿ ಹಾಕು ನಾವು ಯಾವ್ದು ಮಗ ಓದಾ ಅದು 8 ಆಣಿ ನಮಗೆ 8 ಆಣಿ ಮಾರಕ್ಕೆ ₹1 ಮಾರ್ಕೊಂಡು ಬಿಟ್ರೆ ಹೆಸರು ಓದು ಬತ್ತಿಲ್ಲ ಆ ನಮ್ಮನೆ ವ್ಯಾಪಾರ ಮುಂಚೆಗೆ ನಾವು ಶಾಲೆ ಹಪ್ಪತ್ತಿಗೆಲ್ಲ ತೂಕದ ಕಲ್ಲು ಗಟ್ಟು ಉಂಡಿ ತೌಡು ಉಂಡಿ ಅದು ಇದೆಲ್ಲ ಇತ್ತು ಆಯ್ ಇದೆಲ್ಲ ಕೈದಾಯ್ತು ಈಗ ಎಲ್ಲ ಗಟ್ಟು ಸೇರ್ಕಂತದ್ದು ಯಾವ ಪಂಚಾಯತ್ಗೆ ಇಲ್ಲ ದಿನಕ್ಕೆ ಒಂದು ಹೊಸ ನಮ್ಮ ಚಾಕ್ಲೇಟ್ ಬರ್ತಾವದಲ್ದ ಈ ಜೀನ್ಸಿನ ಚಾಕ್ಲೇಟ್ ಹತ್ತ ಬೇಳೆಕಾಳು ರೇಟ್ ಅಂತ ಬಿಡಿ ನಾನು ನಿಮ್ಮ ಹತ್ರ ಹೇಳ್ಕೋತಿಲ್ಲ ಎಲ್ರಿಗೂ ಹೋಯ್ತು ಬಂದು ತಗೋತಿರಲ್ಲ ನೀವು ನಾವೆಂತ ಮಾಡು ಮಾರ್ರೆ ಒಂದು ಅಂಗಡಿ ಮಾಲ್ ತುಂಬಿಸಿದ್ರೆ ₹1,00,000 ಬೇಕು ಆಯ್ತು ನಾನು ಅಂಗಡಿ ಮಾಡುತ್ತೀಗೆ 15,000 ಮಾಲ್ ತಗೊಬಂದು ಸಕ್ಕರೆ ಬೇಳೆ ಕಾಳು ಅದು ತಂದು ಬೆಚ್ಚಿದ್ದು ಆಯ್ತು ಈಗ ಕೊತ್ತಂಬರಿ ಸಕ್ಕರೆ ಅಕ್ಕಿ ಬೆಲ್ಲ ಇದನ್ನ ತಂದು ಬೆಚ್ಚಿಗೆ ಇತ್ತೇ ಇಲ್ಲ ಅಂಗಡಿಗೆ ₹1,00,000 ಬೇಕು ತುಂಬುದಷ್ಟು ಇತ್ತು ಹಾಯ್ ಖಾಲಿ ಜಾಗ ತಗೊಂಡು ನೀವು ಮಣ್ಣು ತುಂಬಿಸ್ರಿ ಅಲ್ಲ ಎಲ್ಲ ಖಾಲಿ ಜಾಗ ತಗೊಂಡು ಮಣ್ಣು ತುಂಬಿಸ್ರಿ ಕಣಿ ಅದೇ ನಮ್ಮನೆ ಅಂಗಡಿ ಮಾಲ್ ತುಂಬಿಸ್ಬೇಕು ಎಷ್ಟು ಮಾಲ್ ತುಂಬಿಸ್ರು ಅದು ಆಯ್ತಮ್ಮ ಪಂಚಾಯತಿ ಕೇಳಬೇಡಿ ನೀವು ಆಯ್ತಾ ತಪ್ಪುದಿ ಮಾತ್ರ ಹಾಯ್ ಒಂದು ಕಾಲದಲ್ಲಿ ಕೈ ಚೀಲ ದುಡ್ಡು ತಗೊಂಡು ಹೋಗಿ ನಾವು ಗೂಡ್ರಿಸ್ಟೋ ಸಾಮಾನು ತಗೊಬತ್ತಿದ್ದು ಈಗ ಗೂಡ್ರಿಸ್ಟೋ ಸಾಮಾನು ತಗೊಂಡು ದುಡ್ಡು ತಗೊಂಡು ಹೋಗುದು ಕೈ ಚೀಲ ಸಾಮಾನು ತಪ್ಪು ನಮ್ಮನೆ ವ್ಯಾಪಾರ ಐತಿ ಬಿಡಂಗಡಿ ಎಂತ ಮಾಡುದು ಅಯ್ಯೋ ಜನರ ಕಣ್ಣಿ ಭಾರಿ ದೊಡ್ಡದು ಹಾಯ್ ಇನ್ಸಿಡೆಂಟ್ ಮನೆ ಮಾಡ್ದ ಮಾರಾವ ಅಯ್ಯೋ ದುಡ್ಡು ಮಾಡೋದು ಸ್ವಲ್ಪ ಅಯ್ಯೋ ಗಟ್ಟಿ ಕುಳುವರಿ 3-4 ವಾರ ಇತ್ತಂಬ್ರಿ ಮರ ಅವನಿಗೆ ಬರೀ ಸುಳ್ಳು ಈ ಜೀನ್ಸ್ ಅಂಗಡಿ ಹಾಕೊಂಡು ಈ ಧೂಳು ನುಂಕೊಂಡು ಲಾರಿ ಹಾಕೋತ ನಾವು ಮೂಗಿ ನಾವು ಕಟ್ಕೊಬೇಕಿಲ್ಲ ಉಗ್ರ ಬೇಕಂದ್ರೆ ಮೂಗಿ ಕಟ್ಕೊಬೇಕು ಧೂಳು ಮಯ್ಯ ಒಂದು ಗೋಣಿ ಚೀಲ ಕುಡ್ಕಿತ್ತಿಲ್ಲ ರಾತ್ರಿ ಕೆಮ್ಸಿ ಇರ್ಕತ್ ಇದ್ರಿ ಬತ್ತಿಲ್ಲ ನಮ್ಮ ಆ ನಮ್ಮನೆ ಆಯ್ತು ಕೆಲವು ಮಂದಿ ಗೊತ್ತಾ ಜೀನ್ಸ್ ಅಂಗಡಿಗೆ ಅಂತ ಇವ್ ಕುಡ್ಕೊಬೋದು ಮನೆ ಕಂಡು ಕೆಮ್ಸ್ತಂತ್ರು ಇಲ್ಲಿ ಒಂದು ಗೋಣಿ ಚೀಲ ಕುಡ್ಕರೆ ಸಕ್ಕರೆ ಚೀಲ ಕುಡ್ಕರೆ ಗಮ್ಮತ್ ಆ ನಮ್ಮನೆ ಆಗಿತ್ತು ಈಗ ನಮ್ಮ ಜೀನ್ಸ್ ಅಂಗಡಿ ವ್ಯಾಪಾರ ಹಾಯ್ ಮತ್ತು ಹಾಯ್ ನಮಗೆ ಗಂಡಂತ್ರ ಮತ್ತೆಂತ ಆದಲ್ಲಿ ದೊಡ್ಡರಾಗಲಿ ಅಂತ ಗೊತ್ತು ನಿಮಗೆ ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ ಮರೆಯ ಖಾಲಿ ಜೀನ್ಸಿನ ಅಂಗಡಿ ಮಾಡ್ರೆ ವ್ಯಾಪಾರ ಆಗ್ತಾ ತರಕಾರಿ ಹಾಕ ತರಕಾರಿ ಹೈಯೆಸ್ಟ್ ಲಾಭ ಇತ್ತ ತರಕಾರಿ ಹಾಕಂದ್ರೆ ಹಾಯ್ ನಮ್ಮಲ್ಲಿ ಲಗಟ್ ತಕೊಟ್ರು ಆಯ್ತಾ ಯಾವನ ಹಠ ಇದ್ದಾನೆ ಬೋಟ್ ಮಾಡಿ ಹೇಳ್ದಂಗೆ ಆಯ್ತು ಹಾಯ್ ಬೋಟ್ ಮಾಡಿ ಮರ ಒಳ್ಳೆ ಮೀನು ಬೀಳುತ್ತೆ ಹೇಳಿ ಮೀನು ಪೇಟೆ ಮೀನು ತಗೊಂಡು ಬೋಟಿ ಹಾಕವ ನಮ್ಮನೆ ವ್ಯಾಪಾರ ಐತಿ ನಾವು ತಗೊಬಂದು ಸುರ ಆಯ್ತು ನಾವು ಕಾಮನ್ ಹೇಳಿ ಹಾಯ್ 15,000 ಫಸ್ಟ್ ಹಾಕ ತರಕಾರಿ ಈಗ ತರಕಾರಿ ವ್ಯಾಪಾರ ನಿಲ್ಸಕ್ಕಿಲ್ಲ ಬಿಡುಕಿಲ್ಲ ಆಚೀಚೆ ಮನೇಲಿ ಪೂರ್ಣ ಮಾಡಿ ತರಕಾರಿ ಬೇಕಾದ ಸೀದಾ ಪತ್ರ
ಅರ್ಧಕ್ಕೆ ಟೊಮೆಟೊ ಕೊಟ್ರಿಯಾ ಅಂದ್ರೆ ಟೊಮೆಟೊ ಇಲ್ಲ ಸಿಟ್ಟು ಬತ್ತು ಹಾಯ್ ಒಂದು ಲಿಂಕ್ ಅಲ್ಲ ಮರ್ರೆ ಟೊಮೆಟೊ ಇಲ್ಲರಿ ಉದ್ದಿನ ಬೇಳೆ ಬೇಡ ಸಕ್ಕರೆ ಬೇಡ ಅಂತಾರೆ ಹಂಗೆ ಹಿಡ್ಕೊಂಡಿದ್ದೀವಿ ಕೈದು ಮಾಡೋಕ್ಕಿಲ್ಲ ನಮ್ನಿ ಆಯ್ತು ಈಗ ನೀವು ಹೇಳ್ರಿ ನಿಮ್ಮ ತಲೆ ಬಿಸಿ ಆಯ್ತು ಆಯ್ ಟೊಮೆಟೊ ಕಾಣಿ 9:30 ಆಗಿ ಇದು ಟೊಮೆಟೊ ಎಂತ ಮಾಡೋದು ನಾವು ಹಾಳತ್ತು ಒಂದಿನ ಒಳಗಿಟ್ಟು ನಾವು ಮಾಡಿದ ಬಾಗಲ್ ತೆಗೆದು ಸಾಕಿ ಉಬ್ಬಿ ಹೊತ್ತದ ನಾವೇ ಒಳಗೆ ಕರೆಂಟ್ ಹೋಯ್ತು ಓಡ್ಬತ್ತು ಯಾರು ಹೋಯ್ ಸಾಕಿ ಆತ್ಮಾರ ಹೊಲ್ ಬಂದು ಕೂತ್ಕಂತ ನಾವು ಇದೆಂತ ಮಾಡೋದು ರಾತ್ರಿ ಬಾಲ್ ಹಾಕಿ ಹರೋಗ್ಬಿಟ್ಟು ಟೊಮೆಟೊ ಹಣ್ಣು ಇರೋದಿಲ್ಲ ಹಠ ಇತ್ತು ಅದಕ್ಕೆ ಹಠ ಇಲ್ಲ ಆ ನಮ್ಮನೆ ವ್ಯಾಪಾರ ತರಕಾರಿ ವ್ಯಾಪಾರ ಎಂತ ಹೇಳೋದು ಬಟಾಟೆ ದಿನ ಹೋದ ಬ್ಯಾದಿ ಬಂದ್ರು ಆಯ್ತು ಬರ್ತಿತ್ತು ಹೇಳೋಕ್ಕಿಲ್ಲ ಗ್ಯಾರಂಟಿ ಕೊಡೋದಿಲ್ಲ ನಾವು ಪಾರ್ಟಿ ಬಂದು ನಿನ್ನ ಅರ್ಧ ಕೆಜಿ ಬಟಾಟೆ ತಗೊಂಡು ಹೋದ ಪೂರ ಹಾಳಾಯ್ತು ಆ ಗಂಡು ಪೂತಿ ಹೇಳಿ ಕಳ್ಕೊಂಡು ಬಂತು 23 ಅದು ಹಾಳಾಯ್ತು ಅಂತ ರಾಯ್ ವಾಪಸ್ ಕೊಡೋಕ್ಕಿತ್ತ ಆ ನಮ್ಮನೆ ಬದುಕು ತರಕಾರಿ ವ್ಯಾಪಾರ ಬೇಡ ಮಾಡಿದ್ವಿ ನಾನು ನಮ್ಮ ಕಾಲಿ ಒಳಗಿನ ಜೀನ್ಸ್ ಸಾಕು ಅಕ್ಕಿ ಕಾಳಿ ಬೇಳೆ ಸಾಕಿತ್ತು ಮಾರ್ರೆ ಇದೊಂದು ಸಿಕ್ಕಂಬಿತ್ತು ಆಯ್ತಾ ಇನ್ನು ಪಾನಪಾರ ಪಾನ್ಕಿಂಗ್ ಅದೆಲ್ಲ ಒಳಗಿಟ್ನಾಗ ನಿನ್ನೆ ಕೈ ಮಾಡಿದೆ ನಾನು ಪಾನಪಾರ ಪಾನ್ಕಿಂಗ್ ಸವಸು ಬೇಡ ತಿಂಬುವುದು ಅಲ್ಲಿ ಹೋಗು ಇಲ್ಲಿ ಬಂದ್ರೆ ಟಕ್ಕ ನಮ್ಮ ಜೀವ ಊರು ಆನಂದ ಕಟ್ ಮಾಡೋಕತ್ತಿಲ್ಲ ಹಾಯ್ ನಾವು ಅಂಗಡಿ ಮಾಡಿ 8 ವರ್ಷ ಆಯ್ತು ನಮ್ಗೆ ಕಟ್ ಮಾಡೋಕತ್ತಿಲ್ಲ ಸೀದಾ ಬಂದ್ರೆ ಒಂದು ಕೈಯಲ್ಲಿ ಟಕ್ಕ ಹತ್ರ ಆಗ ಒಂದು ಈಗ ಒಂದು 2 ಆಯ್ತಕ್ಕ ಕಡಿಗೆ ಕೊಡ್ತಿ ದೊಡ್ಡ ಲೆಕ್ಕ ಹಾಯ್ ಇಂಟರ್ನ್ಯಾಷನಲ್ ಲೆಕ್ಕ ಅದು ಒಂದು ಇದೊಂದು 2 ಆಯ್ತು ಒಂದು ಮದುವೆ ಮಾರುತಿ ನಾವು ಇಡೀ ಆಂಜನೇಯ ದೇವಸ್ಥಾನ ಅರ್ರಂತ ಇರ್ತೆ ಕೂತ್ಕೊಂಡ್ರೆ ನಮ್ಗೆ ಭಕ್ತಿ ಗೊತ್ತಿಲ್ಲ ಹಾಯ್ ತಲೆ ಬಿಸಿ ಆಯ್ತು ದೇವ್ರ ಮೋಕ್ಷ ಇಲ್ಲ ಈ ಮಾರುತಿ ತಿಂಬರಿದ್ರಲ್ಲ ದಿನ ತಿಂತಕ್ಕೆ ಬಂದ್ರಿ ಮಾರುತಿ ಹೇಳಿ ಹೌದು ದಿನ ಹೋದಂಗೆ ಇಂಪ್ರೂವ್ಮೆಂಟ್ ಆತೇ ಹೋಗಿ ಆ ನಮೂನೆ ಆಗಿತ್ತು ಮತ್ತೆ ನೀರುಳ್ಳಿ ವ್ಯಾಪಾರ ಅಂಬುದು ಒಂದು ಚೀಲ ನೀರುಳ್ಳಿ ಹಾಕ್ರಿ ಇತ್ತೇ ಇಲ್ಲ ತೂಕಾಪತಿ ಮಾತ್ರ 60 kg ಹೇಳಿ ನಾವು ಮಾರುತಿ ಇತ್ತಲ್ಲ 53 kg 7 kg ಎಲ್ಲಿ ಹೋಯ್ತು ಒಂದೊಂದೇ ಗಟ್ಟಿ ಜಾಸ್ತಿ ಆಗ್ತಿ ಹಾಕೋದು ತೂಕ ಮಾಡ್ತಿರುತ್ತೆ ಕಂಪ್ಯೂಟರ್ ತೂಕ ಮುಂಚಿನ ಕಡೆ ಕಲ್ಲು ಹಾಕಿ ಆಚೆ ತೂಕ ಅಂತ ಇಲ್ಲ ಹಾಯ್ ಕೊಲ್ಕಾಂಬ ಎಷ್ಟು ಹಾಕ್ರಿ ಅರ್ಧ ಕೆಜಿ ಕಲ್ಲದು ಇದು ಎಷ್ಟಾಯ್ತು ಈಗ 800 ಗ್ರಾಮ್ಸ್ ತೂಕ ಮಾಡಿ ಅಂತಿದ್ರು ಹಾಯ್ ಅದು ಹಿಂಗೆ ಬೆಳಗಾತಿತ್ತು ಈಗ ಅದೇಂತಿಲ್ಲ ಕಂಪ್ಯೂಟರ್ ಟೊಯಿಂಕ್ ಅಂತ ಹಾಯ್ ಎಷ್ಟಾಯ್ತು ಅಷ್ಟು ಲೆಕ್ಕ 400 ಗ್ರಾಮ್ಸ್ 403 ಗ್ರಾಮ್ ತೋರ್ಸೋದು ತಲೆ ಬಿಸಿ ಇಲ್ಲ ಗಿರಾಕಿ ಹಂಗೆ ಒಂದು ನೀರುಳ್ಳಿ ಹಾಕಿ ಮಾರ ಚೂರು ಕಡಿಮೆ ಇತ್ತು ಹೇಳಿ ಬಂದವರಿಗೆ ಪೂರ ಒಂದೊಂದು ನೀರುಳ್ಳಿ ಕೊಡ್ತಿದ್ರೆ ಇತ್ತಿಲ್ಲ ನಾ ಮನೆ ಹಾಕ್ಬಿಟ್ಟು ಬೇರೆ ಅಂಗಡಿ 1 kg ನೀರುಳ್ಳಿ ತಕ್ಕ ಮನೆ ಹೋಯ್ತು ನಮ್ಮ ವ್ಯಾಪಾರ ಅಲ್ಸಂಡೆ ಹಿಂಗ್ಸ್ರಿ ಹೇಳಿದೆ ಬೆಳಿಗ್ಗೆ ನಮಸ್ಕಾರ ತರಬೇಡಿ ಶಾರದಕ್ಕ ಅಲ್ಸಂಡಿ ಬೇಡ ಹೊತ್ತಿಲ್ಲ ಅಲ್ಲದೆ ಅಯ್ಯೋ 2 ಕಟ್ಟಿತ್ತು ಮಗ 3 ಕಟ್ಟು ಆಚೆ ಕೊಟ್ಟು ಬಂದು 2 ಕಟ್ಟಿತ್ತು ಹಾಯ್ಕೊಳ್ಳಿ ಹೂ ಅಂದ್ರೆ ಹಾಯ್ ಆಯ್ತಾ ಮರ್ಕು ಶುರು ಮಾಡ್ರಿ ನಂಬರ್ ಆಗಲಿ ಆಯ್ತು ಫೋನ್ ಹೊತ್ತಲ್ಲ ಹಾಳ ಇರ್ತಂದು ಹಾಯ್ಕೊಂಡು ಆಯ್ತಾ ಈಗ ಫೋನ್ ಮಾಡಿರಿ 1 ಕಟ್ಟು 1 kg ಅಲ್ಸಂಡೆ ಬೇಕು ಹೇಳಿ ಹೋತ್ರ ಬೆಚ್ಚಿರಂಗೆ ಗೊತ್ತಿಲ್ಲ ತಂದು ಬೆಚ್ಚಿದ್ವಿ ಈಗ ಆ ನಮ್ಮನೆ ಜೀನ್ಸಿನ ಅಂಗಡಿ ವ್ಯಾಪಾರ ಜನರ ಮನಸ್ಸು ಎಂತ ಹೋಯ್ತೆ ಏನು ಜೀನ್ಸಿನ ಅಂಗಡಿ ದುಡ್ಡು ಮಾಡ್ದ ಇಲ್ಲಿ ಬಂದು ಕೂತ್ಕೊಂಡು ಕಂಡ್ರೆ ಗೊತ್ತಾಯ್ತು ಎಂತ ದುಡ್ಡೆ ಆ ಪೊಂಡಾಯ್ತು ಈ ಪೊಂಡಾಯ್ತು ಆ ಪಿಗ್ನಿ ಪಡ್ದೆ ಎಲ್ಲ ಆಯ್ತು ಆಯ್ತು ಇನ್ನು ಮನೇಲಿ 7,000 ಮಾತ್ರ ಗೋಡ್ರಿ ಒಳಗಿತ್ತು ರಾತ್ರಿ ಬಂದು ಕಳ್ಳ ಕತ್ಕೊಂಡ್ರೆ ಗೋನ್ ಅಷ್ಟೇ ಎಂತ ಮಾಡ್ಕೊತಿಲ್ಲ ಆ ನಮ್ಮನೆ ಆಯ್ತು ಈಗ ಜೀನ್ಸಿನ ವ್ಯಾಪಾರ ಮತ್ತೆ ಈಗ ನೀವು ಹಾಯ್ ಪುಸ್ತಕ ಹಿಡ್ಕೊಂಡು ಬರೀತಿ ಕೂತಿದ್ದೆ ಈಗ ಏನು ನನಗೇನು ಪರೀಕ್ಷೆ ಅಂತ ಅಲ್ದೆ ಕಡ ಕೊಟ್ಟು ಕೂಡಲೇ ಬರೀಬೇಕಿಲ್ಲ ಕಡ ಹೋಯ್ತಾ ರಪ್ಪ ಬರ್ಕೊಬೇಕು ಮತ್ತೆ ಕಡೆಗೆ ನಾಳೆ ಗತಿ ಹಾಯ್ ಕುರ್ಚಿ ಕೂತಿದ್ದೆ ತಿಂಗ್ಳುಗಟ್ಟಲೆ ಮಳಗಲಕ್ಕಾದ್ರೂ ಗೊತ್ತಿಲ್ಲ ಬರೇ ಕಡುವೆ ಕಡ ಕೊಡ್ತಿದ್ದು ವ್ಯಾಪಾರ ಗೊತ್ತಿಲ್ಲ ಜೀನ್ಸಿನ ಅಂಗಡಿಯಲ್ಲಿ ನೀವು ಕಡ ಕೊಡ್ತಿದ್ದು ವ್ಯಾಪಾರ ಮಾಡೋಕೆ ಅವ್ನು ಜೀವ ಮಂದ ಗಾಡಿಯ ಅವ ಬೇಕಾ 2 ತಿಂಗಳು ಮಾಲಿ ಹಾಕೊಂಡ್ರು ಒಡ್ಡಿಲ್ಲ ಕಡ ಕೊಡ್ತಿದ್ದು ವ್ಯಾಪಾರ ಆಗ್ತಿಲ್ಲ ಹಾಯ್ ಮಾಲಿ ಹಾಕೊಂಡ್ರು 2 ತಿಂಗಳು ವ್ಯಾಪಾರ ಆಗೋದಿಲ್ಲ ಬಾರಿ ಕಟ್ತಿದ್ದೆ ಎಂತ ಹೋಯ್ತಾ ಕಡ ಹೋಯ್ ಈಗ ತಕೋತಂತ ಕಡ ಯಾವ ನಮ್ನಿ ಫಸ್ಟ್ 2 ರೂಪಾಯಿ ಹಾಕಿ ಮಾಡೋದು ಕಡೆ ಹಗೂರು 3 ರೂಪಾಯಿ ಹಾಕಿ ಮಾಡೋದು ಕಡೆ ಹಗೂರು 10 ರೂಪಾಯಿ ಆಯ್ತು 26 ರೂಪಾಯಿ ಸಾಮಾನು ತಗೊಂಡು ಹೋರೆ ಈಗ 16 ರೂಪಾಯಿ ಇತ್ತು 10 ರೂಪಾಯಿ ನಾಳೆ ಕೊಡ್ತೆ ಅಂತ ರಾಯ್ ನಾಳೆಗಂದ್ರೆ ಅದು ಯಾವುದು 2 ಶಿವರಾತ್ರಿ ಕಳಿಕದು ಹಾಯ್ ಎದ್ರಿಗೆ ಗೊತ್ತಿಲ್ಲ 2 ಶಿವರಾತ್ರಿ ನಂತರ ಬಂದು ಆ ನಮ್ಮನೆ ವ್ಯಾಪಾರ ಕಡ ಕೊಡ್ತಿದ್ರೆ ವ್ಯಾಪಾರ ಆಗ್ತಿಲ್ಲ ಹಾಯ್ ಕೆಲವೆಲ್ಲ ಅಕೌಂಟ್ ಇತ್ತು ಪುಸ್ತಕ ಅಯ್ಯೋ ಪುಸ್ತಕದೊಳಗೆ ನಮ್ಮ ರಾಶಿ ಆಯ್ತು ಈಗ ಮಲ್ಲಿ 23 ಪುಸ್ತಕ ಇತ್ತು ಅಂಗಡಿ ಇಲ್ಲ ಅಂಗಡಿ ಒಳಗೆ 14-15 ಪುಸ್ತಕ ಇತ್ತು 14-15 ಪುಸ್ತಕ ಅಂಗಡಿ ಹತ್ರ ಇತ್ತು ಎಂತ ಮಾಡುದು ಕಡ ಕೊಡ್ರೆ ಆಗ್ತಿಲ್ಲ ಒಂದು ತಿಂಗಳು ದುಡ್ಡು ಕೊಡುದು ನಮಗೆ ಇಲ್ಲಿ ಸಾಮಾನು ತಗೊಂಡು ಹೋದ್ದು ಬೇಳೆಕಾಳು ಸಕ್ಕರೆ ಅಕ್ಕಿ ತಗೊಂಡು ಹೋದ್ದು ಕೊಡುದು ನಮಗೆ ತಿಂಗಳಾದ್ಮೇಲೆ 1ನೇ ತಾರೀಕಿಗೆ ಕೊಡ್ತೆ ಅಂತ ರಾಯ್ ಫಸ್ಟ್ ಒಂದು 2 ತಿಂಗಳು 1ನೇ ತಾರೀಕು ಕೊಟ್ರು 3,000 ರೂಪಾಯಿ ಸಾಮಾನು ತಗೊಂಡು ಹೋದ್ರೆ 3,000 ಕೊಟ್ರು 2ನೇ ತಿಂಗಳು ವ್ಯಾಪಾರ ಮಾಡಿ ಶುರು ಮಾಡ್ರು 4,000 ರೂಪಾಯಿ ಸಾಮಾನು ತಗೊಂಡ್ರು 3,000 ಕೊಟ್ರು ಹಾಯ್ ಬಡಿ ಎಲ್ಲಿಗೆ ಬಿತ್ತು ನೋಡಿ ನಮಗೆ ಫಸ್ಟ್ 3,000 ಕೊಟ್ರು 2ನೇ ತಿಂಗಳಿಗೆ 4,000 ರೂಪಾಯಿ ಸಾಮಾನು ದುಡ್ಡು 3,000 1,000 ಬಾಕಿ ಆಲೋಚನೆ ಮಾಡಿ ಕೊಯ್ದಾಯ್ತು 4ನೇ ತಿಂಗಳು ವಾಪಸ್ ಸಾಮಾನು ತಗೊಬತ್ತಿಗೆ 5,000 ರೂಪಾಯಿ ಸಾಮಾನು ದುಡ್ಡು ಅದೇ 3,000 ರೂಪಾಯಿ ನಮ್ಗೆ ಕೊಟ್ರು ಆಯ್ತು 2,000 ಬಾಕಿ ಆಯ್ತು ಹಾಗೆ ಒಂದೊಂದು ಪುಸ್ತಕ 2,000 ಬಾಕಿ ಮಾಡ್ತಾ ಕೂತ್ಕೊಂಡ್ರೆ ನಾನು ಅಂಗಡಿ ಮಾಲೆ ಅಂತ ಹಾಕೋದು ಮಾರ್ರೆ 17-18 ಪುಸ್ತಕ ಇತ್ತು ನಮಗೆ ಅವ್ರಿಗೆ ಹೇಳ್ರೆ ಬೇಜಾರತ್ ಗಟ್ಟಿ ಹೇಳೋಕ್ಕೂ ಇಲ್ಲ ಹಾಯ್ ನಮ್ಮ ಅಂಗಡಿ ಬೇರೆ ಅಂಗಡಿ ಇತ್ತಂತ್ರ ಆಯ್ತಾ ಆ ನಮ್ಮನೆ ವ್ಯಾಪಾರ ಕೆಲವು ಎಂತ ಮಾಡೋಗೋಯ್ತಾ ಫಸ್ಟ್ ಅವರೇ ಬಂದು ತಗೊಂಡು ಹಾಕೋದು ಮನೆ ಯಜಮಾನ್ರು ಯಾರಿದ್ರು ಕಾಣಿ ಅವರೇ ಬಂದು ನಮ್ಮ ಮರ ಇಂತಿಂತ ಅಕೌಂಟ್ ಬೇಕು ತಿಂಗಳು ನಾವು ಕರೆಕ್ಟ್ ಕೊಡ್ತೇವೆ ನಮಗೆ ದಿನ ತಗೊಂಡು ಹೋಗೋ ಚೊರಿ ಆಗ್ತಾ ಹೇಳಿ ತಗೊಂಡು ಹೋಗ್ಬೋದು ಹಾಯ್ ಕಡೆಗೆ ದುಡ್ಡು ಜಾಸ್ತಿ ಆಯ್ತು ಸಾಲ ಜಾಸ್ತಿ ಆಯ್ತಾ ಹೋಯ್ತಾ ಮಕ್ಕಳನ್ನ ಕಳಿಸಿ ಕೊಡಿಸು ಮಕ್ಕಳು ರಾಮಾಯಣ ಶುರು ಆಯ್ತು ಹಾಯ್ ಮಕ್ಕಳು ಬರು ಸಾಮಾನು ಪಟ್ಟಿ ಹಿಡ್ಕ ಮಕ್ಕಳು ಊರು ಬತ್ತು ಊರು ಬಂದ ಅಪ್ಪಯ್ಯ ಹೇಳದ ಇವತ್ತು 2,000 ಇತ್ತಂಬ್ರ
ಮುಂದಿನ ತಿಂಗಳಲ್ಲಿ ಅಪ್ಪಯ್ಯ ಸೇರಿಸಿ ಕೊಡ್ತಾರೆ ಹೇಳಿ. ಅಪ್ಪಯ್ಯ ಸೇರಿಸಿ ನಮಗೆ ಕೊಡ್ಬೇಕಿಲ್ಲ, ನಾವು ಅಪ್ಪಯ್ಯ ಸೇರಿಸಿ ಕೊಡ್ಕೋಯ್ ಬದುಕ ಹಂಗಾಯ್ತು ನಮ್ಗೆ. ನಾವು ಚೀಟಿ ಕಾಂಬೋದು ಈಗ 5,000 ರೂಪಾಯಿ ಬಾಕಿ ಇದ್ದಲ್ಲಿ 3,000 ಕೊಟ್ಟು 2,000 ಬಾಕಿ ಇಟ್ಟರೆ ಇಲ್ಲಿ ವಾಪಸ್ ಅದೇ ನಮ್ಮನೆ ಪಟ್ಟಿ ಇತ್ತು ಮಾರ್ರೆ. ಪಟ್ಟಿಯನ್ನು ಹೇಳ್ರೆ ನಿಮ್ಮ ರೈಲು ಪಟ್ಟಿಗಿಂತ ಉದ್ದ ಹಾಯ್, ರೈಲು ಪಟ್ಟಿ ಇರಬೇಕು, ಈ ನಮ್ಮ ಸಾಮಾನು ಪಟ್ಟಿ ಬೇಡ ಅಂಥದ್ದೊಳ ಪಟ್ಟಿ ಕೊಟ್ಕೊಸ್ತಾರೆ ಮಕ್ಳ ಹತ್ರ. ಅವ್ರು ಗೊತ್ತಿಲ್ಲ, ಫೋನ್ ಮಾಡ್ರೆ ಸ್ವಿಚ್ ಆಫ್, ಮನೆ ಹೋದ್ರೆ ಅವ್ರು ಇರೋದಿಲ್ಲ. ಈ ಮಕ್ಳು ನಾವೆಂತ ಮಾಡೋದು, ಬೈಕಿತ್ತ ಮಾರ್ರೆ. ಮಕ್ಳಿಗೆ ಒಂದು 8 ಚಾಕ್ಲೇಟ್ ಕೊಟ್ಕೊಸು ಹೋಯ್ ನಿಮ್ಮ ಮಕ್ಳು ಅಂತ ಹೇಳಿ. ಮಕ್ಳು ಹಾಗೆ ಅರ್ಜೆಂಟಿ ಬಪ್ಪದ ಮಕ್ಳು ಅರ್ಧ ಕೆಜಿ ಸಕ್ಕರೆ ಕೊಡ್ಕೊಂಬ್ರ, 4 ಕೆಜಿ ಉದ್ದಿನ ಬೇಳೆ ಅಂತೆ, 3 ಲಿಂಬೆ ಹಣ್ಣು, 1 ಡಜನ್ ಬಾಳೆಹಣ್ಣು ತಗೊಂಡು ಪಿಟಿ 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 ಮನೆಗೆ ಓಡ್ದು. ನಾವು ಇನ್ನೊಂದ್ಸಲ ಅವ್ರ ಹತ್ರ ಫೋನ್ ಮಾಡ್ಕೊಂಡು, ಕಾರಣ ನಿಮ್ಮ ಮಗ ಮೊನ್ನೆ ಬಾಳೆಹಣ್ಣು ತಗೊಂಡೋಗಿದ್ದ 1 ಡಜನ್, ಒಂದು ಬೊಂಡ, 6 ಮೊಟ್ಟಿ, ಉದ್ದಿನ ಬೇಳೆ 4 ಕೆಜಿ, ಹೆಸರು ಬೇಳೆ 4 ಕೆಜಿ, ಬೆಳ್ಳುಳ್ಳಿ 4 ಕೆಜಿ ತಗೊಂಡೋಯ್ತಾನೆ ಹೇಳ್ರೆ. ಇಲ್ಲ ನಾ ಗಂಡಿಗೆ ಕಳ್ಸಿ ಕೊಟ್ಟಿದ್ದು, ಗಂಡಿ ಕಳ್ಸಿ ಕೊಡ್ಲಲ್ಲ ಅವ. ಇಲ್ಲ ಅವ ಅಜ್ಜಿ ಮನೆಗೆ ಹೋಗಿದ್ದ, ಯಾರು ಬಂದಂದ್ರು ಹಾಯ್ ನಮ್ಮಲ್ಲಿ 200 ರೂಪಾಯಿ ಐಟಮ್ ಆಯ್ತಾ. ಭಾರಿ ಕಷ್ಟ. ನಾವು ಅದಕ್ಕೆ ಮಕ್ಳು ಬಂದು ಫಸ್ಟ್ ಹೇಳು, ಮನೆಯವರಿಗೆ ಬಪ್ಪು ಕೇಳು, 1 ರೂಪಾಯಿ ದುಡ್ಡು ಇಲ್ಲರೂ ಒಡ್ಡಿಲ್ಲ, ಬಟ್ಟಿ ತಗ ವಾಪಸ್ ಹೋಗಿ ಕೇಳು, ಮನೆಯವರಿಗೆ ಬರೋ ಕೇಳಿ ಹೇಳಿ. ಆ ನಮ್ಮನೆ ಕಡ ಕೊಡ್ತಿದ್ರೆ ವ್ಯಾಪಾರ ಆತಿಲ್ಲ, ಜೀನ್ಸಿನ ಅಂಗಡಿ ವ್ಯಾಪಾರ. ಎಂತ ಮಾಡೋದು, ಕೆಲವರು ಬೇಜಾರಾಗ್ತದೆ. ನಾವು ಕಳ್ಸಕ್ಕೆ ಅಂತ ನೀವು ಕೊಡಿ ಮಾರ್ರೆ, 10 ರೂಪಾಯಿ 20 ರೂಪಾಯಿ ಬಾಕಿ ಇಡಬೇಡಿ ಕೊಡಿ ಅಂತ ಹೋಯ್ ಗಟ್ಟಿ ಗೇಮ್ ಕೊರಾಗಲಿ ವ್ಯಾಪಾರ ಅಲ್ಲ ಮಾರ್ರೆ. ಹಾಗಾಗಿ ಜೀನ್ಸಿನ ಅಂಗಡಿ ಎಲ್ಲ ಕಡ ಕೊಡ್ತಿದ್ರೆ ವ್ಯಾಪಾರ ಆಗೋದಿಲ್ಲ. ಆ ನಮೂನೆ ಆಗಿತ್ತು ಈಗ ನಮ್ಮ ಲೆಕ್ಕಾಚಾರ. ಈಗ ಎಂತ ಹೇಳಿ ಮತ್ತೆ ಚಾಪುಡಿ ಮೊನ್ನೆ 8 ರೂಪಾಯಿ ಹಾಕಿದ್ದು ನೆನಪಿತ್ತಲ್ಲ, 8 16 ಆಯ್ತು, ಈ ಒಟ್ಟು 39 ಆಯ್ತು. ಆಯ್ತು ಕಡೆ ಬರ್ಕೊಂಡೆ ಆಯ್ತು, ನಮ್ಮ ಜೀವನ ನಡಿ ಬರ್ಕೊಂಡೆ ಆಯ್ತು. 1 ರೂಪಾಯಿ ಕೊಡು ಪಂಚಾಯತ್ ಕೇಳ್ಬೇಡಿ ನೀವು ಹಾಯ್, ದೊಡ್ಡರಾಗಲಿ ಬದುಕಿದ್ದು. ಮೊನ್ನೆ 9 ರೂಪಾಯಿ ಹಾಕಿತ್ತು, 1 ಪ್ಯಾಕೆಟ್ ಚಕ್ಲಿ 4 ಕೆಜಿ ಸಾಪುಡಿ ಅಂತ ಹೇಳಿ. ಆಯ್ತಾ ದಿನೇಡಿ ಬರ್ಕೊಂಡ್ ಸೇಳಿಗೆ 9 ರೂಪಾಯಿ ಅಮ್ಮ ಕೊಡು. ನಮ್ಮ ಚರ್ಚೆ ಮಾಡ್ಬೇಡಿ, ಚರ್ಚೆ ಮಾಡಿದ್ರೆ ಯಾಕೆ ಹೋಗ್ಬೇಡ. ಒಂದು ಬೊಂಡಕ್ಕೆ 9 ರೂಪಾಯಿ 5 ಕೊಟ್ಕೊಂಡು ಇರ್ತದೆ. ನಿಮ್ಗೆ ಬೊಂಡ 9 ರೂಪಾಯಿ ಕಡಿಮೆ ಇಲ್ಲಮ್ಮ. ಮತ್ತೆ ಈಗ ನೀ ಆಯ್ತು, ನಾನು ಈಗ ಲೆಕ್ಕ ಮಾಡ್ಕೊಂತೆ, 1 ನಿಮಿಷ ಹೇಳ್ತೇನೆ ನಿಮಗೆ. ಮತ್ತೆ ಗಿರಕಿ ಎಂತ ಹೋಯ್ತೆ, ಒಂದ್ಸಲ ಹೇಳ್ರೆ ಸಾಕದು ಮೈ ಮೇಲೆ ಬತ್ರು ಬೊಂಡ ಹಾಕಿದೆ ಯಾರಿಗೆ ಎಷ್ಟು ತೆಗೆಂದ್ರು ನೀರು ನಾವು ಸ್ಕ್ಯಾನಿಂಗ್ ಮಾಡಿಕಾಂತ ಬರೆಯೋರಾಗಲಿ. ಈ ಜೀನ್ಸಿನ ಅಂಗಡಿ ಮಾಡೋದು ಇತ್ತೇ ಇಲ್ಲ, ನಾಯಿ ಕೊಟ್ಟರು ಬೇಡ ಆ ನಮ್ಮನೆ ವ್ಯಾಪಾರ. ಓ ಅಮ್ಮ ಅಕ್ಕ ಅಕ್ಕ ಇರ್ಲಿಲ್ಲ ಬಂದೆ, ನಾ ತಗಂತೆ ಅಕ್ಕ ಬೊಂಡ ಬಂದು ಯಾರು ಎಂತ ಮಾಡೋಕತ್ತಿಲ್ಲ, ಕೂಗ್ತೇ ಇರ್ತ್ರಿ ಗಡಿ ಗಡಿ ಕೂಗ್ತೇ ಇರ್ತ್ರಿ. ಕೂಬೇಡಿ ಮಾರ ನಡೆ ಕೂಗ್ತೇ ನಾವೆಂತ ಮಾಡ್ಕೊತಿಲ್ಲ. ಆಯ್ತಾ ಬೊಂಡ ತಗೊಬಂದು ಬೊಂಡ ಬೊಂಡ ಅಂತ ಕೊಡ್ತೇ ನಡಕ್ಕೆ ಅಂತಿಲ್ಲ. ಮತ್ತೆ ಈಗ ನೀ ಇಲ್ಲಿ ಒಂದಂತ ಗೊತ್ತಾಗಲಿ ನಿಮಗೆ, ಕೆಜ್ಜೋರು ಹಾಕಂತಿಲ್ಲ. ಯಾರ ಕೆಜ್ಜೋರು ಹಾಕಂತ 7 ದಿನ ಇರ್ತೀರಿ, 3 ದಿನ ಯಾ ಕಲೆ ಮಾಡ್ತೀವಿ. ಒಂದು ಐಟಮ್ ತಕೋ ಸಾಕಲ್ಲ ಮಾರ, ನಮಗೆ ಏಮ್ ಕಿತ್ತ ಮಾರ್ರೆ. ಆ ನಮ್ಮನೆ ಮತ್ತೆ ಸಾಯಿ ಒಂದೇ ಜೀವನ ಎಷ್ಟು ಕೊಟ್ಟಿಲ್ಲ ದೇವ್ರು. ಒಳ್ಳೆ ಒಂದು ನಮ್ಮ ಕೈಕಲ್ಲಿ ಗಟ್ಟಿ ಕೊಟ್ಟಿದ್ದ, ಜೀನ್ಸ್ ಗಂಡಿ ಮಾಡ್ಕೊ ಇತ್ತು. ಇಲ್ಲಿ ಇದ್ದರು ಪೂರ ಜನರು ನಮ್ಗೆ ಆಚೆ ಈಚೆ ಮನೆಯವರೆಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡಿದ್ರು. ಹುಡುಗ ಎಲ್ಲ ಮರ ಮಾಡಲಿ ಪಾಪ, ಹುಡುಗ ಎಲ್ಲ ಮಾಡಲಿ ಹೇಳಿ ಒಳ್ಳೆ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಆಯ್ತಾ ಜನರು ಇದೇ ನಮ್ಗೆ ಎಲ್ಲರೂ ಒಂದು ಅವಕಾಶ ಕೊಟ್ಟರೆ ವ್ಯಾಪಾರ ಮಾಡ್ಕೊ ಇರ್ಲಿಕ್ಕೆ ಯಾರಿಗೂ ಎಲ್ಲರಿಗೂ ಒಳ್ಳೆ ಇತ್ತಿದ್ದೆ ಮಾರ ನಾನು. ಆಯ್ತಾ ಹಾಗಾಗಿ ನಮ್ಗೆ ವ್ಯಾಪಾರ ನಡೀತು. ಇಲ್ಲಿ ಭಾರಿ ಕಷ್ಟ ಇತ್ತು. ಆಯ್ತಾ ಮತ್ತೆ ಜೀವನಕ್ಕೆ ಏನು ತೊಂದರೆ ಇಲ್ಲ, 2 ಹೊತ್ತು ಊಟಕ್ಕೆ ಏನು ತೊಂದರೆ ಇಲ್ಲ. ರಾತ್ರಿ ಮನೆ ಕಂಡ್ರೆ ನಿದ್ರೆ ಬತ್ತು, ಎಲ್ಲರ ಕಂಡು ಹುಡುಕು ವ್ಯಾಪಾರ ಇಲ್ಲ ನಮ್ಗೆ. ರಾತ್ರಿ ಮನೆ ಕಂಡ್ರೆ ಒಳ್ಳೆ ಇದ್ರೆ ಬತ್ತು, ಬೆಳಗ್ಗೆ ಒಂದು ದೇವ್ರ ದೀಪ ಹಚ್ಚಿ ಅಂಗಡಿ ವ್ಯಾಪಾರ ಬರುತ್ತೆ. ಎಲ್ಲ ಹುಡುಗ್ರು ಮಕ್ಕಳು ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಒಂದು ವ್ಯಾಪಾರ ಮಾಡಿತ್ತು. ಈಗಣಿ ಸಾಮಾನು ಗೀಮಾನು ಬೇಕಿದ್ರೆ ನಮ್ಮ ಅಂಗಡಿಗೆ ಬನ್ನಿ, ಕಡ ಇದ್ರೆ ಬರಬೇಡಿ, ದುಡ್ಡು ತಗೊಂಡು ಬನ್ನಿ ಮರ. ಯಾಕೋತ ಕಡ ಈಗ ಕೊಟ್ಟು ಜಾಸ್ತಿ ಆಯ್ತು ನಮ್ಗೆ ಅಕ್ಕ. ಹಾಗಾಗಿ ಜೀನ್ಸಿನ ಅಂಗಡಿ ವ್ಯಾಪಾರ ಹಾಗೆ. ಯಾರಾದ್ರೂ ನಿಮಗೆ ಜೀನ್ಸಿನ ಅಂಗಡಿ ಹಾಕಿ ಹೇಳ್ರಿತ್ತೇ ಇಲ್ಲ, ನಮಸ್ಕಾರ ಹೇಳಿ ಒಳ್ಳೆ ಕಾಲಿ ಬಿದ್ದುಬಿಡಿ. ನಮಸ್ಕಾರ ಖಾಲಿ ಬೀಳಿ ಯಾಕೆ ಹೋಯ್ತಾ, ಜೀನ್ಸಿನ ಅಂಗಡಿ ಮಾಡ್ಕೋಬೇಡಿ. ನಾವು ಮಾಡ್ಕೊಂಡು ಸಾಕಾಯ್ತು. ಈಗ ಇನ್ನು ಮುಂದಿನ ಪೀಳಿಗೆಗೆ ಜೀನ್ಸಿನ ಅಂಗಡಿ ಹೇಳ್ರಿತ್ತೇ ಇಲ್ಲ. 1 ಕೋಟಿ ರೂಪಾಯಿ ಕೈಗೆ 1 ಕೋಟಿ ಯಾವ ಬ್ಯಾಂಕಿಗೆ ಹೋಗಿ ಸಾಲ ಕೊಡುವುದಿಲ್ಲ, ಜೀನ್ಸಿನ ಅಂಗಡಿ ಮಾಡೋಕೆ ಹತ್ತಿಲ್ಲ. ನಾವು ಇದಕ್ಕೆ ಬಚ್ಚವಿ ಈಗ. ಹಾಯ್ ದೇವ್ ಎಲ್ಲಿವರೆಗೆ ನಡೆಸ್ತೀವಿ ಅಲ್ಲಿವರೆಗೆ ನಾವು ನಡೀತು ಅಕ್ಕ. ಈಗ ನಂಗೆ ಒಂಚೂರು ಕೆಲಸ ಇತ್ತು. ಈಗ ಬೊಂಡ ಗಲಾಟೆ ಬಿದ್ದೋಗಿತ್ತಲ್ಲ, ಬೊಂಡ ಕೆತ್ತಿ ಒಟ್ಟು ನಮಗೆ ಕೆತ್ತಿ ಹಾಕ್ಕೊಂಡು ಔಟ್ ಮಾಡ್ರಿ. ಹಾಯ್ ಅಕ್ಕ ಸಿಗ್ತೇವೆ, ನಮಸ್ಕಾರ.